ತೊಂದರೆ ಆಯ್ತು ಅಂದ್ರೆ ಅಷ್ಟು ದುಃಖಕ್ಕೆ ಈಡಾಗ್ತೀವಿ. ನರಸಮ್ಮನ ಪತಿದೇವ ಅಯ್ಯಪ್ಪ ತಾತ ಹೆಂಡತಿ ಮಕ್ಕಳು ಎಲ್ಲರನ್ನ ಮರೆತು ಭಗವಂತನ ಧ್ಯಾನದೊಳಗೆ ಉಳ್ಕೊಂಡಾನೆ. ನರಸಮ್ಮ ಒಂದಿಷ್ಟು ಚಿಂತೆ ಮಾಡುತ್ತಿಲ್ಲ. ಈ ಪತಿಯನ್ನ ಪಡೆದರಿಯುವಂತ ನನ್ನ ಜನ್ಮ ಸಾರ್ಥಕ ಅಂತ ಒಳಗೆ ಸಂತೋಷ ಪಡುತ್ತಾಳೆ. ಹಂಗ ಸಂತೋಷ ಪಡುವಂತ ನಿಜವಾದ ಜೀವನವನ್ನ ನಾವೆಲ್ಲ ಸುಖಿ ಜೀವನದೊಳಗೆ ಕಂಡುಕೊಳ್ಳಬೇಕು. ಆದ್ರೆ ನಮ್ಮ ಜೀವನದೊಳಗೆ ಏನು ಆಸೆಗಳು ಪಡೆದವಂದ್ರೆ ಒಂದಿಷ್ಟು ನೆನಪು ಮಾಡುತ್ತೇನೆ. ಆಸೆ ಎನ್ನುವಂತ ಆಮಿಷಗಳಿಗೆ ನಮ್ಮ ಬದುಕು ಬಹಳ ಅದ. ಇಲ್ಲಿ ಆಸೆ ಅಂದ್ರೆ ನಮ್ಮ ಲೌಕಿಕರ ಆಸೆ ಹೆಂಗಿರ್ತದೆ ಅಂದ್ರೆ ಶರಣರ ಆಸೆನೇ ಬೇರೆ, ನಮ್ಮ ಲೌಕಿಕರ ಆಸೆನೇ ಬೇರೆ. ಹೆಂಗಿತ್ತಂದ್ರೆ ಒಂದಿಷ್ಟು ಜನ ಗಂಡ ಹೆಂಡತಿ ಕುಟುಂಬ ಹೊಸದಾಗಿ ಮದುವೆ ಆಗಿದ್ದರು. ಹೊಸದಾಗಿ ಮದುವೆ ಆಗಿದ್ರು ಬಹಳ ಚಲೋ ಇತ್ತು ಮನೆಯೊಳಗ. ಒಂದಿನ ಪತಿ ಏನ್ ಹೇಳ್ತಾನೆ ಹೆಂಡತಿಗೆ, ಬಂಗಾರಿ ನನ್ನ ಚಿನ್ನ ಒಂದಿಷ್ಟು ಕರಿಗಡಬು ತಿನ್ನಂಗ ಆಗ್ಯದ ನನಗ ಅಂದ ಗಂಡ. ಪತಿ ಏನ್ ಹೇಳಿದ, ಒಂದಿಷ್ಟು ಕರಿಗಡಬು ತಿನ್ನಂಗ ಆಗ್ಯದ ನನಗ, ಕರಿಗಡಬು ಮಾಡ್ತೀಯನ್? ಮಾಡುತ್ತೇನ್ರಿ ಅಂದಳು. ಕರಿಗಡಬು ಏನ್ ಬೇಕು ಎಲ್ಲ ಇಟ್ಟು ತೆಗೆದುಕೊಂಡು ಬಂದ, ಕಡ್ಲಿ ಬೇಳೆ ಎಲ್ಲ ತೆಗೆದುಕೊಂಡು ಬಂದ, ಹಂಗ ರೆಡಿ ಮಾಡಿಕೊಂಡಳು. ಆ ಹೆಣ್ಣು ಮಗಳು ಕರಿಗಡಬು ಮಾಡಿದಳು. ಎಷ್ಟು ಕರಿಗಡಬು ಮಾಡಿದಳ್ರಿ? 11 ಕರಿಗಡಬು ಮಾಡಿದಳು. ಸಮಸ್ಯೆ ಹುಟ್ಟಿದ್ದ ಅಲ್ಲಿ. 11 ಕರಿಗಡಬು ಮಾಡುವಳು. ಡ್ಯೂಟಿ ಹೋಗ್ತಿದ್ದ. ಡ್ಯೂಟಿ ಮುಗಿಸ್ಕೊಂಡು ಬಂದ. 4:15 ಹೊಡೆದತ್ತು. 4:15 ಮನೆಗೆ ಬಂದ ಬಳಿಕ ಏನಾಯ್ತು, ಕರಿಗಡಬು ರೆಡಿ ಏನು ರೀ, ಭಾಳ ಚಲೋ ಮಾಡಿ ಕರಿಗಡಬು. ಆದ್ರೆ ಊಟಕ್ಕೆ ಬಡಿಸುವಂದ ಹೆಂಡತಿಗೆ ಬಡಿಸ್ಬೇಕಾದ್ರೆ ಏನ್ ಮಾಡ್ತಾಳ, ಕರಿಗಡಬು ಎಟ್ಟ ಹೊಡೆದ ಗಂಡ 11 ಕರಿಗಡಬು ಅದಾವ. ಯಾವಾಗ 11 ಕರಿಗಡಬಿತ್ತು, ಇಲ್ಲಿ ಗಂಡ ಅಂದ, ನನಗೆ 6 ಇರ್ಲಿ, ನಿನಗೆ 5 ತಗೋ ಅಂದ. ಚಟವಂತ್ರಿ ಹೆಂಡತಿ. ಅಡಿಗೆ ಒಲೆ ಮುಂದೆ ಕುಂತ ಇಟ್ಟಕ್ಕನ್ನ ಮಾಡೀನಿ, ನೀ ಸುಮ್ಮನೆ ಪ್ಯಾಂಟ್ ಶರ್ಟ್ ಹಾಕೊಂಡು ಚಂದ ಡ್ಯೂಟಿ ಮಾಡಿ ಬಂದಿ, ನನಗೆ 6 ಇರ್ಲಿ, ನಿನಗೆ 5 ಇರಲ್ಲ. ನಿನಗ ನಾ ತಂದಾಕಿಲ್ಲ ಅಂತ ತಿಳ್ಕೊಂಡು ನೀನ್ ಮಾಡಿದ್ದಿ, ನಾನೇ ತಂದಾಕಿಲ್ಲ ಅಂದ್ರೆ ನೀ ಏನ್ ಮಾಡ್ತಿ? ನೀ ತಂದಾಕಿ ಕರಿಪ, ಮಾಡೋರ ತಂದಾಕೋ ದೊಡ್ಡದಲ್ಲ. ಮನೆಯೊಳಗ ನಿಭಾಯಿಸ್ಕೊಂಡು ಅಡುಗೆ ಮಾಡಿಕೊಂಡು ಉಳ್ಕೊಳ್ಳೋದ ಅದಲ್ಲ, ಅದು ದೊಡ್ಡದು. ಅದಕ್ಕೆ ನನಗಿರ್ಲಿ 6, ನಿನಗೈದು. ಇದಾಗಂಗಿಲ್ಲ ಅಂತ ಇಬ್ಬರಿಗೆ ವಾದ ನಡೆತು, ಗಂಡ ಹೆಂಡತಿ. ಯಾವಾಗ ವಾದ ನಡೆತು, ಒಂದು ತೀರ್ಮಾನಕ್ಕೆ ಬರುತ್ತಾರೆ ಇಬ್ರು ಸೇರ್ಕೊಂಡು. ಎಂತ ತೀರ್ಮಾನಕ್ಕೆ ಬರ್ತಾರಂದ್ರೆ, ಹೆಂಡತಿ ಗಂಡ ಹೇಳಿದ್ರು, ನೋಡಪ್ಪ ಇಬ್ರು ವಾದ ಮಾಡೋದು ಬೇಡ, ವಾದ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ಊಟ ಇಲ್ದಂಗ ಮಲಗೋದು ಬೇಡ. ಹೆಂಗ ಮಲಗೋಣಂದ್ರ 2 ಗಂಗಾಳ ತಗೋ, 2 ಮಣಿ ತಗೋ, 2 ಗಂಗಾಳ 2 ಮಣಿ. ಒಂದು ಗಂಗಾಳದಾಗ 6 ಹಾಕು, ಒಂದು ಗಂಗಾಳದಾಗ 5 ಹಾಕು. ಹಿಂಗ 2 ಮಣಿ ಮುಂದಿಡು. 2 ಮಣಿ ಮೇಲೆ ಒಂದು ಮಣಿಗೆ 5 ಗಂಗಾಳ ಇರುತ್ತೆ, 5 ಕರಿಗಡಬು. ಇನ್ನೊಂದು ಮಣಿಗೆ 6 ಕರಿಗಡಬು. ಹಿಂಗ ಎದುರಿಡೋದು. ನಾನು ನೀನು ಎದುರಾ ಬಿದ್ರು ಕುತ್ಕೊಳ್ಳೋಣ. ಹೆಂಗ್ ಎದುರಾ ಬಿದ್ರು ಕುತ್ಕೊಳ್ಳೋದಂದ್ರ ಒಂದಿಷ್ಟು ಮಾತು ನಡೀತು. ಹೆಂಗಂದ್ರ, ಈಗ 6 ಉಣ್ಬೇಕನ್ನೋರು ಹಿಂಗ್ ಕಣ್ಣ ಹಿಂಗ್ ತೆಗಿಬೇಕ್ರಿ. ಹಿಂಗ ಯಾವಾಗ ಪಿಳಿಸ್ತೀವಿ ನೋಡ್ರಿ, ಅವ್ರಿಗೆ 5 ಕರೆ. ಕಣ್ಣು ಪಿಳಕಿಸಿದವರಿಗೆ 5, ಕಣ್ಣು ಪಿಳಕಿಸಲಾರ್ದಂಗ ಯಾರು ಉಳ್ಕೊತಾರ ನೋಡ್ರಿ, ಅವ್ರಿಗೆ 6. ಹಿಂಗ ನೋಡ್ಬೇಕಂದ ಗಂಡ. ನೋಡಕ್ ಕುಂತೀರಿ ಪ್ರಾಣಿಗಳು ಇವೆರಡು. ಯಾವಾಗ ಕಣ್ಣು ಪಿಳಕಿಸಿದ್ರೆ 6 ಇಲ್ರಿ, 5 ಸಿಗ್ತಾರೆ. ಹಿಂಗ್ ನೋಡಕ್ ಕುಂತ್ರು ಕಣ್ಣು ಬಿಟ್ಕೊಂಡು. ಇದು ಬಾಜು ಮನೆ ವಯಸ್ಸಾಗಿರೋ ಒಂದು ಮುದುಕಿ ಬಲುಬೇರಿಕೆ ಇತ್ತು. ಈ ಮುದುಕಿ ಏನು ಮಾಡಿತ್ತು ಗೊತ್ತದೇನ್ರಿ? ಅದು ರತ್ನ ಮಾತಾಡ್ಬೇಕಲ್ಲ ಈ ಪ್ರಾಣಿಗಳು. ಇಲ್ಲಿ ವಾದ ನಡೆದ ಗಂಡ ಹೆಂಡತಿ ಇಬ್ರಿಗೆ, ಸಣ್ಣ ವಯಸ್ಸಿನ ಮಕ್ಕಳು ಗಂಡ ಹೆಂಡತಿ ವಾದ ನಡೆದತ್ತು. ರತ್ನ ರತ್ನ ಹೋಗಿದ್ರು ದೊಡ್ಡ ಮನೆ ಮೊದಲೇ ಒಳಗೆ ಓದಲು ಮಾತಾಡುತ್ತಿಲ್ಲ. ಇವು ಏನಾಯ್ತು ಬಿಡಪ್ಪ, ಮನೆಯೊಳಗ ಬಾಗಿಲು ಹಾಕೊಂಡವು, ಏನು ಮಾತಾಡುತ್ತಾವು ಇಲ್ಲೋ ಚಿಂತೆ ಇತ್ತು. ಒಳಗೆ ಓದಲು ರತ್ನ ಇಲ್ಲಿ ರತ್ನ ಮಾತಾಡ್ತಾಳೆ. ರತ್ನ ಕರಿಗಡೆ ಕೂತಾಳ ಅಲ್ಲಿ. ಒಂದು ಹೋದಳ್ರಿ, ಹಿಂಗ್ ಕೂತಾವ್ರಿ 2 ಪ್ರಾಣಿಗಳು. ಏನು ಮಾಡಿದ್ರು ಗೊತ್ತಾನು, ಹಿಂಗ್ ನೋಡಿದ್ರು ಒಂದು 5 ನಿಮಿಷ ಮುಂದೆಂತು ರತ್ನ ಹೇಳಂತಾಳೆ. ಕೈ ಎತ್ತಿಡ್ತಿಲ್ಲ. ಯಾವಾಗ ಹಿಂಗ್ ಗೊತ್ತಿದ್ದು ನೋಡ್ರಿ, ಹಿಂಗ್ ಹೊಡೆದಳು ಜಿಗದು. ಆ ಕಡೆ ಬಿತ್ತಿರೊಂದು, ಈ ಕಡೊಂದು ಹೊಡೆದಳು, ಈ ಕಡೊಂದು ಬಿತ್ತು. ಯಾವಾಗ ಬಿತ್ತು ನೋಡ್ರಿ, ಆ ಕಡೊಂದು ಈ ಕಡೊಂದು ಕಣ್ಣಂಗ ಉಳ್ಕೊಂಡವ್ರಿ. ಆ ಕಡೊಂದು ಈ ಕಡೊಂದು ಬಿದ್ರು. ಕಣ್ಣ ಹಂಗ ಹೊಳ್ಕೊಂಡಿತ್ತಲ್ಲ,
ಯಪ್ಪ ಇವು ಕಣ್ಣಾಗ ಜೀವ ಬಿಟ್ಟವಪ್ಪ. ಇವು ಮನೆಯೊಳಗೆ ಯಾರು ಇಲ್ಲ, ಹಿರಿಯರಿಲ್ಲ. ಯಪ್ಪ ಹೊಸ್ತಾಗಿ ಮದುವೆ ಆಗ್ಯಾವ, ಭಾಳ ಚಲೋ ಇದ್ವು, ಕಣ್ಣಾಗ ಜೀವ ಹೋಗ್ಯದಪ್ಪ. ಹೊರಗೆ ಬಂತ್ರೆ ಅದು ಮುದುಕಿ ಅಟ್ಟ ಅಗರಿದ್ದಿಲ್ಲ ಮುದುಕಿ. ಇಡೀ ಊರಾಗಿನ ಜನ ಬರೆಯೋ 2 ಕಣ್ಣಾಗ ಜೀವ ಬಿಟ್ಟವೋ ಅಂತ ಸಂಸ್ಕಾರ ಮಾಡೋರು ಬರೆಯೋ ಅಂತ ಇಡೀ ಊರನ್ನ ಕಲಿಸ್ಬಿಡ್ತೀರ ಅದು ಮಂದಿಗೆ. ಅವಾಗ ಎದ್ದೇಳ್ಬೇಕಲ್ರಿ ಪ್ರಾಣಿಗಳು. ಎದ್ದೇಳ್ತಿಲ್ರಿ, ಕರೆಗಡಬಿನ ಆಸೆ ಬಿಡೋದ ಇವಕ್ಕ. ಮೇಲೆ ಎದ್ದೇಳ್ತಿಲ್ಲ, ಇಡೀ ಊರಾಗ ಕಲ್ತದೆ. ಯಪ್ಪ ಕಣ್ಣಾಗ ಜೀವ ಬಿಟ್ಟಾವ, ಇವನ ಮಣ್ಣು ಮಾಡಿದ್ರೆ ಬಹಳ ಕಷ್ಟ ಆಕ್ಕದ, ಸುಡ್ಬೇಕು ಇವನಂದ್ರೆ ಒಂದಿಷ್ಟು ಜನ. ಮಣ್ಣು ಮಾಡಿದ್ರೆ ಬಹಳ ಕಷ್ಟ, ಸುಡ್ಬೇಕಂದ್ರೆ ಅವ್ರು ಸುಡ್ಬೇಕಂದಾಗ ಎದ್ದೇಳ್ಬೇಕಲ್ರಿ. ಇವು ಗಂಡ ಅಂತಾರ, ಮನಸ್ಸುಗಳು ಮಾತಾಡ್ತಾವ. 2 ಮನಸ್ಸುಗಳು. ಹೆಂಡತಿ ಮನಸ್ಸು ಹೇಳಕತ್ತು, ಗಂಡನ ಮನಸ್ಸು ಮುದುಕಿ ಬೆಂಕಿ ಹೆಚ್ಚದಿಲ್ಲ. ಮುದುಕಿ ಬೆಂಕಿ ಹೆಚ್ಚದ ಆಟಸಲ್ಲ ಹಾರಂಗಿಲ್ಲ. ಈ ಬೇಗ ಎದ್ರ ಒಂದಿಷ್ಟು ಕರಿಗಡಬ ಅನುಕೂಲ ಆಕ್ಕದ, ಇಲ್ಲಂದ್ರೆ ನಾವ್ ಎಲ್ಲಿ ಮುಟ್ಟುತ್ತೀವಿ ಗೊತ್ತಿಲ್ಲ. ಹುಷಾರು ಆಡತ್ತೀವಿ, ನೀನು ಹುಷಾರಾಗು ಮನಸ್ಸಂದಳು. ಇದು ಏನಾಯ್ತು, ಚಟ್ಟ ರೆಡಿ ಮಾಡಿದ್ರು, ಅಲ್ಲಿ ತನಕ ಬಂತ್ರಿ. ಇದು ಚಟ್ಟ ರೆಡಿ ಮಾಡಿದ್ರೆ ಎದ್ದೇಳ್ಬೇಕಲ್ಲ. ಇವು ಎದ್ದೇಳ್ತಿಲ್ಲ. ಯಪ್ಪ ಬೇರೆ ಚಟ್ಟ ಬ್ಯಾಡ ಇವಕ್ಕ, ಒಂದೇ ಚಟ್ಟದೊಳಗೆ ಒಂದ್ರ ಬಗಲ ಒಂದ ಕುದರ್ಸೋಣ. ಇವ್ ಹಂಗ ಸತ್ತಾವಲ್ಲ. ಇದು ಮಣಿ ಹಂಗ ಬೇಡ, ಕರಿಗಡಬ ಮುಂದಿಡ. ನೀವು ಕತ್ಕೊಂಡು ಕರಿಗಡಬ ಮುಂದಿಟ್ರು 2 ಚಟ್ಟದಾಗ ಕೂತವ್ರು. ಎದ್ದೇಳ್ಬೇಕಲ್ರಿ ಪ್ರಾಣಿಗಳು, ಚಟ್ಟದಾಗ ಕೂತು ಹೊತ್ಕೊಂಡು ಹೊಂಟ್ರಿ ಮೆರವಣಿಗೆ ನಡೀತು ಊರೊಳಗೆ. ಅವಾಗಾರು ಎದ್ದೇಳ್ಬೇಕಲ್ರಿ. ಎದ್ದೇಳ್ತಿಲ್ಲ, ಮನಸ್ಸುಗಳು ಮಾತಾಡ್ಲಕತ್ತವ. ಊರ್ ಹೊರಗೆ ಬಂದ ಬಳಿಕ ಏನಾತು, ಇದು ಮಣ್ಣು ಮಾಡೋದು ಬೇಡ್ರಪ್ಪ, ವಯಸ್ಸು ನೋಡ್ರು ಸತ್ತವ, ಮುಂದೆ ದೇವವಾಗಿ ಕಡತಾವ ಇವು, ಬೆಂಕಿ ಹಚ್ಚಂದ್ರು. ಕಟ್ಟಿಗೆ ತರಸ್ರಿ ಅಂದ್ರು. ಕಟ್ಟಿಗೆ ತರಿಸಿ ಏನ್ ಮಾಡಿದ್ರು, ಎಲ್ಲ ಸೌದೆ ಹಾಕಿ ಸೌದೆ ಮೇಲೆ ಮಲಸಿದ್ರಿ. ಅವಾಗಾರ ಎದ್ದೇಳ್ಬೇಕಲ್ರಿ ಪ್ರಾಣಿಗಳಿವೆಲ್ಲ. ಅವಾಗೂ ಎದ್ದೇಳ್ತಿಲ್ಲ. ಇಲ್ಲಿ ಏನ ಸೌದೆ ಮೇಲೆ ಮಲಗಿಕೊಂಡವ 2 ಗಂಡ ಹೆಂಡತಿ. ಗಂಡನ ಮನಸ್ಸು ಹೇಳ್ತಿತ್ತು ಹೆಂಡತಿಗೆ, ಮೊದಲು ನೋಡು ಇನ್ನೂ ಬೆಂಕಿ ಹಚ್ಚಿಲ್ಲ, ಇನ್ನೂ ಬೆಂಕಿ ಹಚ್ಚಿಲ್ಲ, ಮತ್ತ ಹಚ್ಚೋದ್ರೊಳಗೆ ಎದ್ರ ಏನಾದ್ರೂ ಬದುಕ್ತೀವಿ, ಹಚ್ಚಿದ್ರೆ ಬದುಕೋದಿಲ್ಲ ಅಂದಾಗ ಹೆಂಡತಿ ಮನಸ್ಸು ಅಂತದ, ಹಚ್ಚಲೇ ನೋಡೋಣ ದೇವ್ರದ ನೀನು, ಕೆಳಗೆ ಹೀಟು ಬರ್ಬೇಕಲ್ಲ, ಹೀಟು ಬಂದ ಮೇಲೆ ಭಗವಂತ ಇದ್ದಾನ. ಎಷ್ಟು ಸಂಕಟ, ಶಿವ 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 ಅಂದ ಗಂಡ. ಇದು ಬಹಳ ಕಷ್ಟ ಅದಪ್ಪ ಹೆಂಡತಿ ಮುಂದೆ ಬದುಕೋದು ಅಂದ. ಜನ ಇಲ್ಲೇನ್ ರೆಡಿ ಮಾಡ್ಲಕ್ ಹೋಗ್ತಾರ, ಇವ್ರ ಮಾತುಗಳು ಸರಿಯಾಗಿ ಮುಗುತ್ತಿಲ್ಲ, ಯಾರಿಗೂ ಅರ್ಥಿಲ್ಲದು. ಚಿಮ್ನೆಣ್ಣೆ ಸುರಿದ್ರಿ ಸುತ್ತ, ಚಿಮ್ನೆಣ್ಣೆ ಹಾಕಿದಾಗ ಎಷ್ಟು ಅಮ್ಮ ಆಗ್ಬಿಡದ ನೋಡ್ರಿ, ಕರಿಗಡಬ್ರಿ ಅಮ್ಮ ಆಗ್ಬಿಡದ. ಚಿಮ್ನೆಣ್ಣೆ ಹಾಕಿದ್ರು ಇನ್ನೇನು ಕಡ್ಡಿಗೆ ಇಚ್ತಾರೆ. ಗಂಡ ಅಂತಾರ, ನೋಡು ಚಿಮ್ನೆಣ್ಣೆ ಹಾಕ್ಯಾರ, ಇನ್ನ ಕಡ್ಡಿ ಹಚ್ತಾರೆ. ಈಗಾರು ಒಂದಿಷ್ಟು ವಿಚಾರ ಮಾಡು. ಹೆಂಡತಿ ನೀನು ವಿಚಾರ ಮಾಡು, ನನಗೆ ಒಂದು ಬೇಕು, ಒಂದು 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 ಎಲ್ಲಿ ಒಂದು ಬೆಂಕಿ ಹತ್ತದ. ಈಗ ಎಟ್ಟು ಹೇಳಿದ್ರು 1-2 ಸೆಕೆಂಡ್ ಒಳಗೆ ದಗ ದಗ ಅಂತ ಒಂದಿಷ್ಟು ಬೆಂಕಿ ಹಚ್ಚಿದ್ರು. ಸಣ್ಣ ಹುಡ್ಕೊಂತ ಬರ್ಲಕತ್ತು, ಯಾವಾಗ ಉರ್ಲಕತ್ತು, ಈಗ ಬರಕತ್ತದ, ಇನ್ನು ಬ್ಯಾಕ್ ಬರ್ಲಿ ಹೇಳಂದ ಹೆಂಡತಿ. ಇನ್ನೂ ಬ್ಯಾಕ್ ಬರ್ಲಿ. ಗಂಡ ಅಂದ ಏನು ಹೊಡೆಯಂಗಿಲ್ಲ ಅಂದವ ಗಂಡ. ಇದು ಬಡದ್ ಬಿಟ್ಟದ್ವಿ, ಅಮ್ಮ ತಿನ್ಬೇಕನ್ನೋದು ಬಿಡದ. ಯಾವಾಗ ಹಿಂಗ ನಡೀತಲ್ಲ, ನಡೆದಾಗ ಕೊನೆಯದಾಗಿ ವಿಚಾರ ಮಾಡ್ಲಕತ್ತಿದ್ರು. ಅದು ಮುದುಕಿ ಬೆರಕಿತ್ತು ಇಲ್ಲಿ ಅಜ್ಜಿ ಏನ್ ಮಾಡ್ತು, ಇವು ವಯಸ್ಸಿನ ಹುಡುಗ ಹುಡುಗಿ ಮೊದಲೇ ಹೇಳಿ ಕೇಳಿ ಎದ್ದು ಶಟದ ಬಿಡುತ್ತವೆ. ಶಟದ ಬಿದ್ದ ತಗೊಂಡು ಹೊಡಿಬೇಕು. 4 ಜನ ನಿಂದ್ರಸ್ರ ತಗೊಂಡು ಮುದುಕಿ ಆ ಕಡೆ 4 ಜನ ಈ ಕಡೆ ವಯಸ್ಸಿನ ಹುಡುಗರು ನಿಂದ್ರಿಸಿಬಿಟ್ರೆ ಹೊಡ್ಯಾಕ್. ಮತ್ತೆ ಶಟದ ಬಿದ್ರೆ ಹೊಡಿಬೇಕಲ್ಲ, ಬೆತ್ತ ತಗೊಂಡು ಹೊಡಿಬೇಕಲ್ಲ. ನಿಂದ್ರಿಸಿದಳು ಮುದುಕಿನ ಕೊಲಿತನ ಅಂದ್ರು. ಬೆತ್ತದ ಹೆಂಟು ಬೀಳ್ತಾವ ನೋಡು, 4 ಜನ ಬಾಹುಬಲಿಗಳು ನಿಂತಾರ ಅದು. ಇಲ್ಲಿ ಯಾವಾಗ ಇನ್ನೇನು ಎಲ್ಲಾ ರೆಡಿ ಆಯ್ತು, ಶೆಕೆ ಬರ್ಲಾಕತ್ತು. ಯಾವಾಗ ಶೆಕೆ ಬರ್ಲಾಕತ್ತು, ಸುತ್ತ ಜನ ನಿಂತಾರ. ನಿಂದ್ರದೊಳಗ ಆ ಹುಡುಗ ಏನ ಮಾಡಿದ, ಇನ್ನ ಜೀವ ಉಳಿದಿಲ್ಲ ಅಂತ ತಿಳ್ಕೊಂಡು ಹೆಂಗಾದ್ರು ಮಾಡಿ ಎದ್ದು ಹೋಗ್ಬೇಕಾಗ್ಯದ. ಇನ್ನ ನನಗ ಬೇಡ, ನಿನಗಾರಿರ್ಲಿ ನನಗೈದಿರ್ಲಿ, ನಿನಗಾರಿರ್ಲಿ ನನಗೈದಿರ್ಲಿ ಎದ್ದು ಓಡಕ್ ನೋಡಿದ. ಬೆತ್ತ ತಗೊಂಡು ಸತ್ತ ಹಾಕಿದ್ರ 4 ಜೀವ ಹೋಗುವಂತ ಪ್ರಸಂಗ ಬಂತು. ಇಲ್ಲಿ ಹೆಂಗಂದ್ರೆ ನಮ್ಮ ಜೀವನ ಹೆಂಗದ, ಕರಿಗಡದು ತಿನ್ನಬೇಕನ್ನುವಂತ ಆಸೆ ಅದ. ಆಸೆಗಳಿಗಾಗಿ ಅವಧೂತ ಅಯ್ಯಪ್ಪ ತಾತನವರು ಹುಟ್ಟು ಬಂದಿಲ್ಲ ಜಗತ್ತಿನೊಳಗ. ಇಲ್ಲಿ ಸಂಸಾರದೊಳಗಿದ್ದುಕೊಂಡು ಶರಣರ ಪರಂಪರೆಯನ್ನ ಪಡೆದುಕೊಂಡು ಮುಕ್ತಿಯನ್ನ ಪಡೆದುಕೊಂಡು ಭಗವಂತನೆಡೆಗೆ ಹೋಗುವುದಕ್ಕಾಗಿ ಬಂಧಿಸ್ತಕ್ಕಂಥ ಅವಧೂತ ಅಯ್ಯಪ್ಪ ತಾತನವರು ಕಲ್ಯಾಣದ ಹೊಡೆಯದ ಗ್ರಾಮದವರು ಆಸೆಗಾಗಿ ಪುರಾಣವನ್ನ ಕೇಳುವುದಕ್ಕಾಗಿ ಬಂದಿಲ್ಲ. ನೀತಿವಂತರಾಗಿ ಗುಣವಂತರಾಗಿ ನೀತಿ ಕ್ರಿಯೆ ಉಳ್ಳವರಾಗಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಉಳಿದೀವಿ ತಿಳ್ಕೊಂಡು ಕಲ್ಯಾಣದ ಹೊಡೆಯೋದು ಗ್ರಾಮದವರು ಎಲ್ಲರೂ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಅದೇ ಪ್ರಕಾರವಾಗಿ
ಪರಮ ಪೂಜ್ಯರ ವೇದಿಕೆಗೆ ಆಗಮನ. ಶ್ರೀ ಕಟ್ಟೆ ಮಲ್ಲಿಕಾರ್ಜುನ ಮಹಾರಾಜಗಿ ಸುಮ್ಕುತ್ತರ್ ಮಾತಾಗಿ. ಏನಾದ್ರೂ ಹೇಳ್ರಿ ಗುರುಗಳ್ರಿ, ಒಟ್ಟು ಜೈಕಾರ ಹಾಕಿವಿ ನಾವು ಅಂತೇಳಿ. ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರು ಭಗವಂತನೆಡೆಗೆ ವೈರಾಗ್ಯವನ್ನ ತಾಳಿ ಸದಾಕಾಲವಾಗಿ ಏಕಾಂತದೊಳಗಿರುವಂತಹ ಆಸೆ ಅವಧೂತ ಅಯ್ಯಪ್ಪ ತಾತನವರು. ಹಿಂಗಿರುವಂತಹ ಸಂದರ್ಭದೊಳಗ ಎದ್ದಲ ದೊಡ್ಡಿಯ ಗ್ರಾಮದೊಳಗ ಹುಚ್ಚರಂಗಯ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಹುಚ್ಚಿಡಿರ್ತದೆ. ಆ ವ್ಯಕ್ತಿ ಏನ್ ಮಾಡತ್ತಂದ ಆದಿಯಲ್ಲಿ ಹೋಗತಕ್ಕಂಥವ್ರಿಗೆಲ್ಲರಿಗೆ ಕಲ್ಲು ಹೋಗುದು ಗಾಯಗಳನ್ನು ಮಾಡುತ್ತಿರ್ತಾನೆ ಹುಚ್ಚರಂಗಯ್ಯ. ಹುಚ್ಚರಂಗಯ್ಯ ಕಲ್ಲುಗಳನ್ನು ಹೋಗುದು ಎಲ್ಲರಿಗೆ ಗಾಯವನ್ನ ಮಾಡುತ್ತಿದ್ದ. ಆ ಮನುಷ್ಯ ಕಣ್ಣಿಗೆ ಕಂಡ್ರೆ ಅವನ್ನು ಸರಿಸಿ ದೂರ ಒಂದು ಕಡೆ ಹೋಗ್ತಿದ್ರು. ಇಲ್ಲಿ ಒಂದು ಸಣ್ಣ ಮಗು, ಗೌಡರ ಹನುಮಕ್ಕಳ ಮಗಳು, ಸಣ್ಣ ಮಗಳು, ಗೌಡರ ಹನುಮಕ್ಕಳ ಮಗು ಸಣ್ಣದು. ಆ ಮಗು ಆಟ ಆಡ್ತಿತ್ತು. ಆಟ ಆಡುವಂತ ಸಂದರ್ಭದೊಳಗ ಇಲ್ಲಿ ಹುಚ್ಚರಂಗ ಏನ್ ಮಾಡ್ತಾನೆ, ಕಲ್ಲೆಸ್ತಾನೆ. ಹುಚ್ಚರಂಗಯ್ಯನಿಗೆ ಏನ್ ಹಿಡಿದೈತ್ರಿ? ಹಿಂದೆ ಉತ್ತರ ಅದಲ್ಲ. ಅಲ್ಲಿ ಹುಚ್ಚರಂಗಯ್ಯನಿಗೆ ಹುಚ್ಚಿಡಿದಿತ್ತು. ಹಾದಿಯೊಳಗ ಹೋಗತಕ್ಕಂಥವರಿಗೆಲ್ಲರಿಗೆ ಕಲ್ಲುಗಳನ್ನ ಎಸೆದು ಗಾಯಗಳನ್ನ ಮಾಡುತ್ತಿದ್ದ. ಆ ಮನುಷ್ಯನನ್ನ ನೋಡಿದ್ರೆ ದೂರ ಸರಿದು ಹೋಗ್ತಿದ್ರು. ಇಲ್ಲಿ ಹನುಮಕ್ಕಳ ಮಗು, ಸಣ್ಣ ಹೆಣ್ಣು ಮಗಳು, ಆ ಸಣ್ಣ ಮಗು ಆಟ ಆಡ್ತಿತ್ತು. ಆಟ ಆಡುವಂತ ಸಂದರ್ಭದೊಳಗೆ ಹುಚ್ಚರಂಗ ಏನ್ ಮಾಡ್ತಾನ, ಜೋರಾಗಿ ಒಂದು ಕಲ್ಲು ಹೋಗಿತಾನೆ. ಕಲ್ಲು ತಲೆಗೆ ಬೀಳುತ್ತದೆ. ಯಾವಾಗ ಕಲ್ಲು ತಲೆಗೆ ಬಿತ್ತು, ಮಗು ತತ್ಕ್ಷಣದೊಳಗೆ ಮೂರ್ಛೆ ಹೋಗ್ತದೆ, ರಕ್ತ ಹರಿತದೆ. ಯಾವಾಗ ಮೂರ್ಛೆ ಹೋಯಿತು, ಅಲ್ಲೇ ನಿಂತಿರುವಂತ ಒಬ್ಬ ಮನುಷ್ಯ ಇನ್ನ ಅಲ್ಲಿ ಇಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕಿಂತ ಅವಧೂತ ಅಯ್ಯಪ್ಪ ತಾತನವರ ಬಳಿ ಕರೆದುಕೊಂಡು ಹೋಗೋಣ. ಅಯ್ಯಪ್ಪ ತಾತನವರ ಬಳಿ ಕರೆದುಕೊಂಡು ಹೋದ್ರೆ ಈ ಮಗು ಗುಣಮುಖವಾಗ್ತದಂತ ತಿಳ್ಕೊಂಡು ತತ್ಕ್ಷಣದೊಳಗ ಆ ಮಗುವನ್ನ ಎತ್ತಿಕೊಂಡು ಹೋದ ಒಬ್ಬ ಮನುಷ್ಯ. ಎತ್ತಿಕೊಂಡು ಹೋಗಿಯಪ್ಪ, ಹುಚ್ಚರಂಗಯ್ಯ ಕಲ್ಲು ಹೋಗದಾನೆ, ಗಾಯವಾಗದ, ಈ ಮಗುವನ್ನ ಬದುಕಿಸು ಅಂತ ಹೇಳ. ಯಾವಾಗ ಹೇಳಿದ ಬಳಿಕ ಇಲ್ಲಿ ತನ್ನಲ್ಲೇ ಇರುವಂತ ಔಷಧಿಯನ್ನ ಅಯ್ಯಪ್ಪ ತಾತನವರು ಹಚ್ಚಿ ಸ್ವಲ್ಪ ಸಮಯದೊಳಗ ರಕ್ತ ನಿಲ್ಲುತ್ತದೆ. ಸ್ವಲ್ಪ ಸಮಯದೊಳಗ ಮತ್ತ ಮಗುವನ್ನ ಆರೋಗ್ಯವಂತ ಮಗುವಾಗ್ತದೆ ಇಲ್ಲಿ ಅಯ್ಯಪ್ಪ ತಾತನವರ ಆಶೀರ್ವಾದದಿಂದ. ಯಾವಾಗ ಮಗು ಎಚ್ಚರಗೊಂಡಿತು, ಎಚ್ಚರಗೊಂಡ ಬಳಿಕ ಇಲ್ಲಿ ಹನುಮಕ್ಕಳಿಗೆ ಈ ವಿಷಯ ಗೊತ್ತಾಗ್ತದೆ. ಹುಚ್ಚರಂಗಯ್ಯ ನಿನ್ನ ಮಗುವಿಗೆ ಕಲ್ಲು ಹೋಗದಾನೆ, ಅಯ್ಯಪ್ಪ ತಾತನವರ ಬಳಿ ಕರ್ಕೊಂಡು ಹೋಗಿದ್ದಾರೆ. ಗೊತ್ತಾದ ಬಳಿಕ ಮಗಳಿಗಾಗಿ ಧಾವಿಸಿ ಓಡಿ ಬರುತ್ತಾಳೆ. ಯಾವಾಗ ಧಾವಿಸಿ ಓಡಿ ಬಂದಳು, ಯಪ್ಪ ನನ್ನ ಮಗುವಿಗೆ ಏನಾಯ್ತು ಅಂತ ಕೇಳಿದಳು. ಯವ್ವ ನಿನ್ನ ಮಗು ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ ಅಂತ ಅಯ್ಯಪ್ಪ ತಾತನವರು ಹೇಳಿದ್ರು. ಕರೆಯಪ್ಪ ಒಂದು ಚಿಂತೆ ಅದ, ಈ ಊರೊಳಗ ಹುಚ್ಚ ರಂಗಯ್ಯನ ಕಾಟ ಬಾಳಾಗ್ಯದ, ಹುಚ್ಚಿಡದ, ಎಲ್ಲರಿಗೆ ಕಲ್ಲನ್ನ ಹೋಗಿತಾನೆ, ಗಾಯಗಳನ್ನ ಮಾಡ್ತಾನೆ, ತೊಂದರೆ ಆಗ್ಯದ. ಈ ಹುಚ್ಚ ರಂಗಯ್ಯನ ಹುಚ್ಚನ್ನ ಬಿಡಿಸು ತಂದೆ ಅಂತ ಕೇಳುತ್ತಾಳೆ. ಯಾವಾಗ ಹುಚ್ಚು ರಂಗಯ್ಯನಿಗೆ ಹುಚ್ಚು ಬಿಡಿಸು ಅಂತ ಕೇಳಿದಳು, ಅವಾಗ ಅಯ್ಯಪ್ಪ ತಾತನವರು ಸ್ವಲ್ಪ ವಿಚಾರ ಮಾಡಿ ಆ ಮನುಷ್ಯನನ್ನ ತನ್ನ ಬಳಿ ಕರೆದುಕೊಂಡು ಬಂದು ಅಯ್ಯಪ್ಪ ತಾತನವರೇ ಸ್ವತಃ ಮೇಯನ್ನೆಲ್ಲ ತುಳಿಸೋದು, ಊಟ ಮಾಡಿಸೋದು. ಸ್ವಲ್ಪ ದಿನಗಳ ಕಾಲ ಅಯ್ಯಪ್ಪ ತಾತನವರು ತಮ್ಮ ಬಳಿ ಇಟ್ಟುಕೊಂಡು ಆ ಹುಚ್ಚು ರಂಗಯ್ಯನಿಗೆ ತನ್ನ ಬಳಿ ಹೆಂಗ್ ಇಟ್ಕೊತ ಹೋದ್ರು ಇಲ್ಲಿ ಗುಣಮುಖವಾಗ್ತಾನೆ. ಯಾವಾಗ ಗುಣಮುಖ ಆದ ಬಳಿಕ ಸ್ವಲ್ಪ ದಿನಗಳ ಸಮಯದೊಳಗೆ ಮಾತು ಸಹಿತವಾಗಿ ಬರುತ್ತಿರಲಿಲ್ಲ. ಅವಧೂತ ಅಯ್ಯಪ್ಪ ತಾತನವರು ತಮ್ಮ ದಿವ್ಯವಾದ ಮಂತ್ರ ಶಕ್ತಿಯಿಂದ ಹುಚ್ಚನ್ನ ಬಿಡಿಸಿ ಮತ್ತು ಮಾತನ್ನ ಕೊಟ್ಟು ಮಾತುಗಳು ಬರುವಂತೆ ಮಾಡಿದಾತ ನಮ್ಮ ಅವಧೂತ ಅಯ್ಯಪ್ಪ ತಾತ. ಹುಚ್ಚಿಡದ ಮನುಷ್ಯನಿಗೆ ಹುಚ್ಚು ಬಿಡಿಸಿ ಅವರನ್ನ ಮತ್ತು ಒಳ್ಳೆಯ ಸಂಸ್ಕಾರದ ಹಾದಿಯನ್ನ ಹಿಡಿಸಿರುವಂತ ಮಹಾತ್ಮರು. ಹಿಂಗ ಅವಧೂತ ಅಯ್ಯಪ್ಪ ತಾತನವರು ಇಂಥ ಒಂದು ಪವಾಡಗಳನ್ನ ಮಾಡುತ್ತಾ ಹೊರಟಿರುವಂತ ಸಂದರ್ಭದೊಳಗ ತಿಮ್ಮಾಪುರದೊಳಗಿರುವಂತ ಅಮರಯ್ಯ ತಾತನವರು ಬರುತ್ತಾರೆ. ಇಂಥ ಪವಾಡಗಳನ್ನ ಕೇಳಿರುವಂತ ಅಮರಯ್ಯ ತಾತನವರು ಅಯ್ಯಪ್ಪ ತಾತನವರ ಬಳಿ ನಾನು ಹೋಗಬೇಕು, ಒಂದಿಷ್ಟು ವಿಚಾರಧಾರೆಗಳನ್ನ ತಿಳ್ಕೊಳ್ಬೇಕಂತ ತಿಳ್ಕೊಂಡು ಪರಿಚಯ ಮಾಡಿಕೊಳ್ಳುತ್ತಾನೆ. ಅಮರಯ್ಯ ತಾತ ತಿಮ್ಮಾಪುರದೊಳಗಿರುವಂತ ಜ್ಯೋತಿಷ್ಯರು, ಪಂಡಿತರು, ವೇದ ವಾಗ್ಮಿಗಳು, ವಾಕ್ಶಿತ್ತಿ ಪುರುಷರು ಅಮರಯ್ಯ ತಾತನವರು.
ಇಲ್ಲಿ ಏನು ಹೇಳುತ್ತಿದ್ರು ಅಯ್ಯಪ್ಪ ತಾತನವರೆಲ್ಲ ಮಾತುಗಳು ಸತ್ಯವಾಗುತ್ತಾ ಹೊರಟಿದ್ದಾವೆ. ಹೋಗುವಂತ ಸಂದರ್ಭದೊಳಗ ಅಮರಯ್ಯ ತಾತನವರಿಗೂ ಅಯ್ಯಪ್ಪ ತಾತನವರಿಗೂ ಸಂಬಂಧ ಬೆಳೀತದೆ. ಪರಿಚಯವಾಯಿತು. ಯಾವಾಗ ಪರಿಚಯ ಆಯಿತು? ಇವರಿಂದ ಸರ್ಪಭೂಷಣರ ಕೈಬಲ್ಯ ಪದ್ಧತಿಗಳ ತತ್ವ ಪದಗಳ ನೀತಿ ಸಾರವನ್ನ ಎಲ್ಲವನ್ನ ತಿಳಿದುಕೊಳ್ಳುತ್ತಾ ಅಮರಯ್ಯ ತಾತನವರು ಹೊರಟರು. ಹಿಂಗ ಇವರಿಬ್ಬರ ಮಧ್ಯ ಬಾಂಧವ್ಯ ನಡೆದಿರುವಂತ ಸಂದರ್ಭದೊಳಗ ಅಮರಯ್ಯ ತಾತನವರು ತಿಮ್ಮಾಪುರದೊಳಗ ಇರುವಂತ ಸಂದರ್ಭದೊಳಗ ಒಂದು ದಿನ ಸಂಸಾರದೊಳಗ ಒಂದಿಷ್ಟು ಎಲ್ಲೋ ಒಂದು ಕಡೆ ಬೆರುಕು. ಮದುವೆ ಆಗ್ಯಾರಂದ ಬಳಿಕ ಅಷ್ಟು ಸರಳ ಇರೋದಿಲ್ಲ ಬಂಧುಗಳ ಜೀವನ ಕಷ್ಟ ಇರ್ತದೆ. ಈ ಸಂಸಾರ ಅನ್ನುವಂತ ಸರದಿ ಬಹಳ ಕಷ್ಟ ಇರ್ತದೆ. ಸರಳವಾಗಿ ಯಾರಿಂದಲೂ ದಾಟಲಿಕ್ಕೆ ಆಗಿಲ್ಲ. ಇಲ್ಲಿ ಅಮರಯ್ಯ ತಾತನವರಿಗೂ ಸಹಿತವಾಗಿ ಪಂಡಿತೋತ್ತಮರು ದಿವ್ಯ ಜ್ಞಾನಿಗಳಿದ್ದರೂ ಸಹಿತವಾಗಿ ಆ ಸಂಸಾರದ ಕಷ್ಟಗಳನ್ನ ನಿಭಾಯಿಸುವುದಕ್ಕೆ ಒಂದಿಷ್ಟು ಕಷ್ಟ ಆಯ್ತು ಅಮರಯ್ಯ ತಾತನವರಿಗೆ. ಯಾವಾಗ ಕಷ್ಟ ಆಯ್ತು, ಈ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲರನ್ನ ಬಿಟ್ಟು ಹೋಗಿ ಬಿಡೋಣ, ಏಕಾಂತದೊಳಗೆ ಉಳಿದುಕೊಳ್ಳೋಣ. ಇದು ಏಕಾಂತ ಅಲ್ಲ ಬಂಧುಗಳೇ. ಯಾವುದು ಏಕಾಂತ? ಧ್ಯಾನ ಸ್ಥಿತಿಯಲ್ಲಿ ಉಳಿದುಕೊಳ್ಳಬೇಕಾದ್ರೆ ಮದುವೆ ಮಾಡ್ಕೋತೀವಿ. ಮದುವೆ ಮಾಡಿಕೊಂಡು ಒಂದಿಷ್ಟು ದಿನಗಳ 4-5 ವರ್ಷ 8 ವರ್ಷ ಜೀವನ ಮಾಡಿ ಬಿಟ್ಟು ಹೋಗ್ತೀರಿ ನೋಡ್ರಿ. ಇದು ಹೋದ್ರಂದ್ರ ದುಡಿಲಾರ್ದ ಹೋಗ್ತಕ್ಕಂಥ ರಣಹೀಡಿಗಳಂತ ಕರೀತಾರೆ ಅವರಿಗೆ. ಮನೆಯೊಳಗೆ ದುಡಿದು ಹಾಕ್ಲಿಕ್ಕೆ ಕಷ್ಟ ಆಗ್ಯದ, ಅದಕ್ಕೆ ಹೋಗ್ತಾರೆ. ಅದು ಜೀವನವಲ್ಲ. ಮದುವೆಯ ಮಾಡ್ಕೊಂಡಿರಿ, ಒಂದಿಷ್ಟುಗಳ ಕಾಲ ಜೀವನವನ್ನ ಕಳೆದಿರಿ. ಕಷ್ಟವೇ ಬರಲಿ ಸುಖವೇ ಬರಲಿ ಸಂಸಾರದೊಳಗಿದ್ದುಕೊಂಡು ಸುಖ ದಾಂಪತ್ಯ ಜೀವನವನ್ನ ಅನುಭವಿಸಿ ಮುಂದೆ ನಾವೆಲ್ಲ ಭಗವಂತನ ಧ್ಯಾನವನ್ನ ಮಾಡುತ್ತಾ ನಮ್ಮ ಧ್ಯಾನದೊಳಗೆ ನಾವು ಉಳಿದುಕೊಂಡ್ರೆ ಮಾತ್ರ ಭಗವಂತ ಮೆಚ್ಚುತ್ತಾನೆ. ಮದುವೆ ಮಾಡಿಕೊಂಡು ಒಂದು 4-6 ತಿಂಗಳ 4-6 ವರ್ಷ ಚಲೋ ಇರ್ತೀವಿ. ಅದು ಜೀವನ ಅಲ್ಲ, ದಾಂಪತ್ಯ ಜೀವನ ಬಂಧುಗಳೇ. ಯಾವುದು ನಿಜವಾದ ದಾಂಪತ್ಯ ಜೀವನ? ಯಾವುದು ನಿಜವಾದ ದಾಂಪತ್ಯ ಜೀವನ? ಮದುವೆ ಆಗಿರುವಂತ ಹೊಸತರಲ್ಲಿ ಎಲ್ಲಾ ಕಡೆ ಸುತ್ತಾಡ್ತೀವಿ. ಅದು ನಮಗ ಹೊರಗಡೆ ಜನಗಳಿಗೆ ಸಂತೋಷ ಅನ್ನಿಸಬಹುದು. ಮದುವೆಯಾಗಿ 7 ವರ್ಷಗಳ ಕಾಲ ಆದ ಬಳಿಕ ಹೆಂಡತಿಗೆ ಆರೋಗ್ಯ ತಪ್ಪಿದಾಗ ಸಹಿತವಾಗಿ ಹೆಂಡತಿ ಜೊತೆ ಯಾರು ಉಳ್ಕೊತೀರಿ ನೋಡು, ಅದು ಒಂದು ಕಡೆ ಸಂತೋಷ. ಅಥವಾ ಯಾವ ಗಂಡನಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ಯದ, ತೊಂದರೆ ಆಗ್ಯದ, ಮತ್ತ ದುಡಿಮೆಗೆ ಸ್ವಲ್ಪ ಒಂದಿಷ್ಟು ತೊಂದರೆ ಆಗ್ಯದ ಅಂತ ತಿಳ್ಕೊಂಡು ಆ ಗಂಡನ ಜೊತೆ ಪ್ರೀತಿಯಿಂದ ಸಹಕಾರವನ್ನ ಮಾಡಿಕೊಳ್ತಾ ಇಬ್ಬರು ಸೇರಿಕೊಂಡು ದುಡಿಯೋಣ, ಇಬ್ಬರು ಸೇರಿಕೊಂಡು ಸಂಸಾರ ಅನ್ನುವಂತ ಬಂಡಿಯನ್ನ ಎಳೆಯೋಣ ಅಂತ ತಿಳ್ಕೊಂಡು ಯಾವ ಹೆಣ್ಣು ಮಗಳಾಗ್ಲಿ ಯಾವ ಗಂಡ ಮಗ ಆಗಲಿ ಹೇಳ್ತಾನ, ಅದು ನಿಜವಾದ ಸುಖಿ ದಾಂಪತ್ಯ ಜೀವನವಾಗಿ ಪರಿವರ್ತನೆಗೊಳ್ತದೆ ಬಂಧುಗಳೇ. ಸುಖ ಇದ್ದಾಗ ಮಾತ್ರ ಬದುಕು ಕಟ್ಟಿಕೊಂಡು ಸಂತೋಷ ಇದ್ದಾಗ ಬದುಕಿ, ಕಷ್ಟ ಬಂದಾಗ ಬಿಟ್ಟು ಹೋದ್ರಿ ಅಂತಂದ್ರ ಅದು ಸಂಸಾರವೇ ಅಲ್ಲ. ಇಲ್ಲಿ ಅಮರಯ್ಯ ತಾತನವರಿಗೆ ಮನೆಯೊಳಗೆ ಬದುಕು ಕಳೆಯುವುದಕ್ಕೆ ಬಹಳ ಕಷ್ಟ ಅನಿಸ್ತದ. ಹೆಂಡತಿ ಮಕ್ಕಳನ್ನ ಬಿಟ್ಟು ಇನ್ನು ಹೋಗೋಣ ಅಂತ ತಿಳ್ಕೊಂಡು ಏನ್ ಬರ್ತಾರೆ, ಒಂದಿಷ್ಟು ಎದ್ದಲ್ದೊಡ್ಡಿಗೆ ಬರ್ತಾರೆ. ಅಯ್ಯಪ್ಪ ತಾತನವ್ರ ಜೊತೆ ಮಾತಾಡ್ಬೇಕು. ಅವರ ಜೊತೆ ಒಂದಿಷ್ಟು ಮಾತನಾಡಿದರೆ ಮನಸ್ಸಿಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಸಂತೋಷ, ಮನಸ್ಸಿಗೆ ಮುದ, ಶಾಂತಿ, ನೆಮ್ಮದಿ ಅಂತ ಅಮರಯ್ಯ ತಾತನವ್ರು ತಿಳ್ಕೊಂಡಾರೆ. ಇಲ್ಲಿ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರ ಇಲ್ಲಿ ಅಯ್ಯಪ್ಪ ತಾತನವರ ಬಳಿ ಬಂದ್ರು. ಯಾವಾಗ ಅಯ್ಯಪ್ಪ ತಾತನವರ ಬಳಿ ಬಂದ ಬಳಿಕ ಅಯ್ಯಪ್ಪ ತಾತನವರು ಹೇಳ್ತಾರೆ, ಒಂದಿಷ್ಟು ಮನಸ್ಸು ಅರ್ಥ ಆಗ್ತದೆ. ವಾಕ್ಸಿದ್ಧಿ ಪುರುಷರು ತಿಳಿದುಕೊಳ್ಳುವಂತ ಶಕ್ತಿ ಇತ್ತು ಅಯ್ಯಪ್ಪ ತಾತನವರ ಬಳಿ. ಏನ್ರಿ ಅಮರಯ್ಯ ತಾತನವರೇ, ಸಂಸಾರ ಭಾರ ಆದಂಗೆ ಕಾಣ್ತದೇನು? ಸಂಸಾರ ಭಾರ ಆಗ್ಯಾರ, ಸಂಸಾರ ಬಿಡಬೇಕಂತ ವಿಚಾರ ಮಾಡಿ ನೀನು ಅಂತ ಅಯ್ಯಪ್ಪ ತಾತನವ್ರು ಹೇಳಿದಾಗ ಅಮರಯ್ಯ ತಾತನವ್ರು ಅಂತಾರೆ, ಮದುವೆ ಮಾಡ್ಕೊಂಡು ಬಂದೀವಿ, ಬಿಡೋದಕ್ಕೆ ಬರೋದಿಲ್ಲ. ಮದುವೆ ಮಾಡ್ಕೊಂಡು ಬಂದೀವಿ, ಸಂಸಾರವನ್ನ ಬಿಡಲಿಕ್ಕೆ ಬರೋದಿಲ್ಲ. ಆದ್ರೆ ಒಂದಿಷ್ಟು ಭಾರ ಆಗ್ಯದ, ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ತಿಳ್ಕೊಂಡು ನಿಮ್ ಜೊತೆ ಮಾತನಾಡುತ್ತಾ ಕುಳಿತಿರಿವಿ ಅಂತ ಹೇಳಿದ್ರು. ಸಂಸಾರ ಭಾರ ಆಗ್ಯದ, ಮಾತನಾಡುತ್ತೀರಿ ಅಂತೀರಿ, ಒಂದು ಕಡೆ ಸಂಸಾರ ಬಿಟ್ಟು ಹೊಕ್ಕೀನಿ ಅಂತ ಹೇಳ್ತೀರಿ. ಹೊಕ್ಕೀನಿ ಅಂದ ಬಳಿಕ ಸಂಸಾರವನ್ನ ಬಿಟ್ಟು ಹೊರಗೆ ಬಂದು ಬಿಡ್ರಿ. ಹೆಂಗ್ ಬರ್ಬೇಕಂದ್ರೆ ಕಮಲದ ಹೂ ಎಲ್ಲಿರ್ತದ್ರಿ? ಕೆಸರಿನೊಳಗಿರ್ತದೆ ಕಮಲದ ಹೂ. ಕೆಸರಿನಾಗ ಇರ್ತದಲ್ಲ, ಮ್ಯಾಗ ಹೂ ಎತ್ಕೊಂಡ್ರೆ ಹೆಂಗ್ ಬರ್ತದೆ? ಸ್ವಚ್ಛವಾಗಿ ಬರ್ತದೆ. ಸಂಸಾರದೊಳಗೆ ಎದ್ದುಕೊಂಡ್ರು ಸಹಿತವಾಗಿ
ನಾವು ಹೆಂಡತಿ ಮಕ್ಕಳು ಬಂಧು ಬಾಂಧವರು ಆಸ್ತಿ ಅಂತಸ್ತು ಅನ್ನುವಂಥದ್ದು ಏನದಲ್ಲ ಇದು ಕೆಸರಿದ್ದಂಗ ಇದನ್ನ ಹಚ್ಚಿಕೊಳ್ಳದಂಗ ಬಿಟ್ಟು ಬರ್ಬೇಕಂತ. ಜನ ಮೆಚ್ಚುಗೆಯಾಗುವಂತ ಜೀವನವನ್ನ ಮಾಡೋದಲ್ಲ, ಭಗವಂತ ಮೆಚ್ಚುವಂತ ಜೀವನವನ್ನ ಮಾಡಬೇಕು. ಭಗವಂತ ಮೆಚ್ಚುವಂತ ಸಂಸಾರವನ್ನ ನಾವೆಲ್ಲ ಮಾಡಬೇಕು. ಜನ ಸಾವಿರ ಸಾವಿರ ಮಾತನ್ನ ಹೇಳ್ತಾರೆ, ಜನರಿಗಾಗಿ ಬದುಕನ್ನ ಕಳೆ ಕುಡಿದ್ರಿ ಅಮರೇತಾತ್ನವರೇ ಅಂತ ಅಯ್ಯಪ್ಪನವರು ಹೇಳಿದ್ರು. ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ನಿಮಗೂ ಸಂಸಾರವೇ, ನೀವು ಸಂಸಾರದಲ್ಲಿ ಉಳಿದುಕೊಂಡಿದ್ದೀರಿ, ನೀವು ಇಂಥ ಮಾತಾಡೋದು ತಪ್ಪಲ್ಲೇನು ಅಂತ ಅಮರೇತಾತ್ನವರು ಹೇಳಿದ್ರು. ಯಾರಿಗೆ? ಅಯ್ಯಪ್ಪ ತಾತನವರಿಗೆ ಹೇಳಿದ ಬಳಿಕ ನಂದು ಸಂಸಾರ ಅದ, ನನಗೆ ಯಾವುದೇ ರೀತಿ ಹೆಂಡತಿ ಮಕ್ಕಳು ಬಂಧು ಬಳಗ ಹೊಲ ಮನೆ ಆಸ್ತಿ ಯಾವುದರ ಕಡೆ ಆಸೆಯೂ ಇಲ್ಲ. ಇನ್ನೇನು ನಮ್ಮ ಇಚ್ಛೆನೇ ಬೇರೆ ಅದ, ನಮ್ಮ ಲೋಕದೊಳಗೆ ನಾವು ಉಳಿದುಕೊಂಡಿದ್ದೀವಿ ಎನ್ನುವಂತ ಮಾತು ಅಯ್ಯಪ್ಪ ತಾತನವರು ಅಮರಯ್ಯ ತಾತನವರಿಗೆ ಹೇಳಿದಾಗ, ಹಾಗಾದರೆ ಸಂಸಾರವನ್ನ ಬಿಟ್ಟು ನೀವು ಹೊರಗಡೆ ಬರ್ತೀರೇನು? ಹೌದು, ಸಂಸಾರ ಬಿಟ್ಟು ಇನ್ನೇನು ಹೊರಗಡೆ ಬರುತ್ತೀನಿ. ಯಾವಾಗ ಅಮರಯ್ಯ ತಾತನವರು ಹಿಂಗ ಅಯ್ಯಪ್ಪ ತಾತನವ್ರಿಗೆ ಹೇಳಿದ್ರು, ತತ್ ಕ್ಷಣದೊಳಗ ಅಯ್ಯಪ್ಪ ತಾತನವರು ತಮ್ಮ ಕುಟುಂಬ ಮನೆಯೊಳಗ ಅದ, ತುಂಬಿದ ಕುಟುಂಬ ಮನೆಯೊಳಗದ ಇರುವಂತ ಸಂದರ್ಭದೊಳಗ ಹೇಳಿದಷ್ಟೇ ಮಾತು ನಡೆಯೊಳಗ ಇರಬೇಕು. ಹೇಳಿದ ಮಾತು ನಡೆಯೊಳಗ ಯಾವಾಗ ಇರಬೇಕೆಂದು ತಿಳ್ಕೊಂಡು ಅಯ್ಯಪ್ಪ ತಾತನವರು ಹೆಂಡತಿ ಮಕ್ಕಳು ದನ ಕರುಗಳೆಲ್ಲ ಕೊಟ್ಟಿಗೆಯಲ್ಲಿ ಮನೆಯೊಳಗ ಇದ್ದಾರೆ, ಎಲ್ಲರ ಮನೆ ಒಳಗ ಹಾಕಿ ಚಿಲಕ ಹಾಕ್ತಾರೆ ಅಯ್ಯಪ್ಪ ತಾತನವರು. ಚಿಲಕ ಹಾಕಿ ಆ ಚಿಲಕಕ್ಕೆ ಒಂದೂವರೆ ಸಪ್ಪೆಯನ್ನ ತಂದು ಆ ಸಪ್ಪೆಯನ್ನ ಚಿಲಕಕ್ಕೆ ಇಟ್ಟು ಬೆಂಕಿಯನ್ನ ಹಚ್ತಾರ ಮನೆಗೆ. ಇಡೀ ಕುಟುಂಬಕ್ಕೆ ಒಳಗ ಹೆಂಡತಿ ಮಕ್ಕಳೆಲ್ಲರ ಹಾಕಿ ಚಿಲಕ ಹಾಕಿ ಮನೆಗೆ ಬೆಂಕಿ ಹಚ್ಚಿದು. ಅದೇ ಮನೆಗೆ ಬೆಂಕಿಯನ್ನ ಹಚ್ಚಿ ಅದೇ ಬೆಂಕಿಯನ್ನ ಒಂದು ಕೈಯೊಳಗ ಹಿಡ್ಕೊಂಡು ಏಕನಾದವನ್ನ ತೆಗೆದುಕೊಂಡು ತತ್ವ ಪದಗಳನ್ನ ಆಡುತ್ತಾ ನಗು ನಗುತ್ತಾ ಇಲ್ಲಿ ಮಸೀದಿಯ ಮುಂದೆ ಬಂದು ಕುಳಿತುಕೊಳ್ಳುತ್ತಾರೆ. ಯಾರು? ಅಯ್ಯಪ್ಪ ತಾತನವರು ಬಂದು ಕುಳಿತುಕೊಂಡ್ರು. ಅಮರಯ್ಯ ತಾತನವರು ಅಲ್ಲೇ ಬಾಜು ಇದ್ದಾರೆ. ಯಾವಾಗ ಅಯ್ಯಪ್ಪ ತಾತನವರ ಮನೆಯ ಕುಟುಂಬಕ್ಕೆಲ್ಲ ಮನೆಯೊಳಗಿದ್ದಾರೆ, ಚಿಲಕ ಇದ್ದಾರ, ಬೆಂಕಿ ಹತ್ತದ, ಧಗ ಧಗ ಅಂತ ಮನೆ ಹುರಿತದ. ಹುರಿಯನ್ನ ನೋಡಿರುವಂತ ಇಡೀ ಊರಾಗಿನ ಜನ ಆ ಬೆಂಕಿಯನ್ನ ಆರಿಸೋದಕ್ಕೆ ಹೋಗ್ತಾರೆ. ಆ ಅಕ್ಕಿ ಜೋರಾಗಿ ಉರಿತಾ ಇದೆ. ಅಯ್ಯಪ್ಪ ತಾತನವರ ಹೆಂಡತಿ ಮಕ್ಕಳು ಕುಟುಂಬ ಯಾರೂ ಬದುಕುಳಿಯುವುದಿಲ್ಲ. ಹುರಿಯುವಂತ ಕುಟುಂಬವನ್ನ ನೀರನ್ನ ಹಾಕಿ ಉಳಿಸೋಣ ಅಂತ ತಿಳ್ಕೊಂಡು ಇಡೀ ಊರು ಜನ ನೀರು ಹರಿದು ಆ ಕುಟುಂಬವನ್ನ ಬದುಕಿಸೋದಕ್ಕೆ ನೋಡುತ್ತಾರ. ಆದ್ರ ಯಾರಿಂದಲೂ ಆಗೋದಿಲ್ಲ. ಯಾವಾಗ ಮನೆಗೆ ಬೆಂಕಿ ಹತ್ತು ಅದು ಊರೊಳಗಿರುವಂತ ಗೌಡರಿಗೆ ಗೊತ್ತಾಗ್ತದೆ. ಇಲ್ಲಿ ಯಾವಾಗ ಊರೊಳಗಿರುವಂತ ಗೌಡರಿಗೆ ಗೊತ್ತಾಯ್ತು, ಸಂಗಪ್ಪ ದೇಸಾಯಿ ಮನೆತನದ ಸಂಗಪ್ಪ ಅಂತಕ್ಕಂಥವರು, ಇನ್ನೊಬ್ಬರು ಮತ್ತ ಬಸಪ್ಪ ಅಂತಕ್ಕಂಥವರು ಗೌಡ್ರೆಲ್ಲ ಸೇರಿಕೊಂಡು ಇಲ್ಲಿ ಯಾರ ಬಳಿ ಮಸೀದಿ ಹತ್ರ ಕುಳಿತುಕೊಂಡಿರುವಂತ ಅಯ್ಯಪ್ಪ ತಾತನವರ ಬಳಿ ಬರುತ್ತಾರೆ. ಬಸಪ್ಪನವರು ಮತ್ತು ಎಲ್ಲ ದೇಸಾಯಿ ಮನೆತನದವರೆಲ್ಲರೂ ಬಂದು, ಅಯ್ಯಪ್ಪ ತಾತನವರೇ, ನಿಮ್ಮ ಕುಟುಂಬದ ಮೇಲೆ ನಿಮಗೆ ಯಾವಾಗ ಕುಟುಂಬ ಅಂತಕ್ಕಂಥದ್ದು ಬೇಡ ಆಗ್ಯದಂದ ಬಳಿಕ ಇಡೀ ಮನೆಗೆ ಬೆಂಕಿಯನ್ನ ಹಚ್ಚಿ ಬರುವುದು ತಪ್ಪಲ್ಲವೇ? ಇಡೀ ಸಂಸಾರಕ್ಕೆ ಬೆಂಕಿಯನ್ನು ಹಚ್ಚಿದ್ದಾರಲ್ಲ, ಈ ಸಂಸಾರ ಬೇಡ ಆಗ್ಯದಲ್ಲ, ಈ ಸಂಸಾರವನ್ನ ಬಿಟ್ಟು ಧ್ಯಾನಕ್ಕಾಗಿ ಧ್ಯಾನಾಸಕ್ತರಾಗಿ ಕುಳಿತುಕೊಳ್ರಿ. ಅದಕ್ಕೆ ನಾವು ಅಡ್ಡಿ ಬರುವುದಿಲ್ಲ. ಊರಾಗಿನ ಜನ ಸಂತರು ಮಹಾತ್ಮರು ನಿಮಗೆ ನಾವುಗಳು ಹೇಳಬಹುದೇ? ನಿಮಗೆ ನಾವೆಲ್ಲ ಹೇಳೋದು ಬಹಳ ಕಷ್ಟವಾಗ್ತದೆ. ಬಸವಣ್ಣರವರು ಹೇಳಿದ ಪ್ರಕಾರವಾಗಿ ದಯವಿಲ್ಲದ ಧರ್ಮ ಅದಾವುದಯ್ಯ. ಎಲ್ಲ ಸಕಲ ಪ್ರಾಣಿಗಳಲ್ಲಿ ದಯ ಇರಬೇಕು ಅಂತ ಹೇಳ್ತೀರಿ, ಆದ್ರೆ ಒಂದು ಕುಟುಂಬವನ್ನೇ ನಶಿಸಿ ಹೋಗುವಂತೆ ಮಾಡ್ತಾ ಇದ್ದೀರಲ್ಲ, ಇದು ತರವೇ? ನಿಮ್ಮ ಕುಟುಂಬವನ್ನ ನೀವು ಬದುಕಿಸಿರಿ ಅಂತ ಯಾವಾಗ ಊರು ಗೌಡ್ರು ಬಂದು ಅಯ್ಯಪ್ಪ ತಾತನವರ ಮುಂದೆ ಹೇಳಿದಾಗ ಅಯ್ಯಪ್ಪ ತಾತನವರು ಮತ್ತೆ ಮರಳಿ ಓಡಿ ಹೋಗ್ತಾರೆ ಮನೆಗೆ. ಅಯ್ಯಪ್ಪ ತಾತನವರ ಮರಳಿ ಮನೆಗೆ ಹೋಗಿ ಮನೆ ಮುಂದೆ ನಿಂತುಕೊಂಡು ತಮ್ಮ ಕೈಯೊಳಗ ಅಗ್ನಿಯನ್ನ ತೆಗೆದುಕೊಂಡು, ತಮ್ಮ ಕೈಯೊಳಗಿರುವಂತ ವಸ್ತ್ರದೊಳಗ ಆ ಹುರಿಯುವಂತ ಅಗ್ನಿಯನ್ನ ತೆಗೆದುಕೊಂಡು ಹಿಂಗಡ್ಕೊಂಡು ಜೋರಾಗಿ ಹಿಂಗ ಹೊಡೆದ್ರ ತಕ್ಷಣದೊಳಗೆ ಇಡೀ ಮನೆಗತ್ತಿರುವಂತ ಅಗ್ನಿ ಶಾಂತವಾಗಿ ಹೋಗ್ಯದ. ಅಯ್ಯಪ್ಪ ತಾತನವರ ಶಕ್ತಿ. ಈ ಮಹಾತ್ಮ ತನ್ನ ಕೈಯೊಳಗ ಅಗ್ನಿಯನ್ನ ಆರಿಸಬಲ್ಲ.
ಇಂಥ ಮಹಾತ್ಮನನ್ನ ಎಂದೂ ನೋಡಿಲ್ಲ. ಈ ಮನುಷ್ಯ ಸಾಮಾನ್ಯವಾದ ಮನುಷ್ಯನಲ್ಲ, ಮಹಾತ್ಮ. ಅದಕ್ಕೊಂದು ಕಡೆ ಬಸವಣ್ಣನವರು ಬಹಳ ಚೆಂದ ಬರೀತಾರೆ, ಸಂಸಾರವೆಂಬುದೊಂದು ಗಾಳಿಯ ಸುಡುರು, ಸಿರಿ ಎಂಬುದೊಂದು ಸಂತಿಯ ಮಂದಿ ಕಂಡಯ್ಯ, ಇದನೆಚ್ಚಿ ಕೆಡಬೇಡ ಉರುಳಿಲ್ಲ ಮನವೇ, ಸಿರಿ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಚಂದ ಬರೀತಾರಲ್ಲ. ಸಂಸಾರ ಹೆಂಗಿದೆ ಅಂದ್ರೆ ಗಾಳಿಗಿಟ್ಟ ದೀಪ ಇದ್ದಂಗಂತೆ, ಯಾವಾಗ ಹಾರಿ ಹೋಗ್ತದ ಗೊತ್ತಿಲ್ಲ. ಈ ಸಂಸಾರದೊಳಗೆ ಉಳಿದುಕೊಂಡು ನಿನ್ನ ಜೀವನವನ್ನ ಕೆಡಿಸಿಕೊಳ್ಳಬೇಡ. ಹೆಂಡರಾಯ್ತು, ಮಕ್ಕಳಾಯ್ತು, ಮರಿ ಆಯ್ತು, ಮೊಮ್ಮಕ್ಕಳಾಯ್ತು, ಇನ್ನೇನು ನಿನ್ನ ಜೀವನ. ಹುಟ್ಟಿ ಬಂದಿ ಅಂದ ಬಳಿಕ ಭಗವಂತನೆಡೆಗೆ ಸಾಗಬೇಕು. ಎಲ್ಲರನ್ನ ಬಿಟ್ಟು ಭಗವಂತನ ಧ್ಯಾನದೊಳಗ ಉಳಿದುಕೊಳ್ಳಬೇಕನ್ನುವಂತ ಮನಸ್ಸು ಇಲ್ಲಿ ಅವಧೂತ ಅಯ್ಯಪ್ಪ ತಾತನ ಬರದು. ಯಾವಾಗ ಇಂಥ ಪವಾಡಗಳನ್ನ ನಡೆದು ಅಮರೇಶ ತಾತ ಕೊನೆಗೆ ಹೇಳ್ತಾನ, ಬೆಂಕಿ ಹಚ್ಚಿದವ್ರು ಯಾರೂ ಅಲ್ಲ, ಅಯ್ಯಪ್ಪ ತಾತನೇ ಹಚ್ಚಿದಂತೆ ಎಲ್ಲರೂ ಹೇಳಿದ ಬಳಿಕ ಒಂದಿಷ್ಟು ನೋವು ಆಯ್ತು. ಇನ್ನು ಮುಂದೆ ಧ್ಯಾನಕ್ಕಾಗಿ ಧ್ಯಾನಾಸಕ್ತನಾಗಿ ಅವಧೂತ ಅಯ್ಯಪ್ಪ ತಾತನವ್ರು ಉಳ್ಕೊಳ್ತಾರೆ. ಹಿಂಗೆ ನಡೆಯುವಂತ ಪ್ರಸಂಗ ಇಲ್ಲಿ ಅಮರೇಶ ತಾತನವ್ರು ಹೇಳ್ತಾರೆ, ಅಪ್ಪ ನಮ್ಮೂರಿಗೆ ನಿಮ್ಮ ಆಗಮನ, ನೀವುಗಳು ನಮ್ಮೂರಿಗೆ ಬರಬೇಕು, ನಮ್ಮೂರೊಳಗೆ ಉಳಿದುಕೊಳ್ಳಬೇಕು. ಈ ಸಂಸಾರ ಇನ್ನು ಬಿಟ್ಟಿರಿ ಅಂದ ಬಳಿಕ ನಿಮ್ಮ ವಾಸ್ತವ್ಯ ನಮ್ಮೂರಿಗೆ ಬರಬೇಕಂತ ಅಮರೇಶ ತಾತನವರು ಕೇಳಿದಾಗ, ಇಲ್ಲಿ ನಿಮ್ಮ ಅಪ್ಪಣೆಯ ಮೇರೆಗೆ ಯುಗಾದಿ ಪಾಡ್ಯಮಿ ದಿನದಂದು ನಾವು ನಿಮ್ಮ ಊರಿಗೆ ಬರುತ್ತೀವಿ, ಯುಗಾದಿ ಪಾಡ್ಯಮಿ ದಿನದಂದು ನಾವು ನಿಮ್ಮ ಊರಿಗೆ ಬರುತ್ತೀವಿ, ಇನ್ನಿಷ್ಟು ಒಂದೆರಡು ದಿನಗಳ ಕಾಲ ಇಲ್ಲಿ ಉಳಿದುಕೊಳ್ತೀವಿ ಅಂತ ಹೇಳಿ ಅಮರೇಶ ತಾತನವರ ಮನೆಗೆ ಕಳಿಸ್ಕೊಳ್ತಾರೆ. ಇಲ್ಲಿ ಎಲ್ಲಿಗೆ ಬರ್ತಾರೆ? ತಿಮ್ಮಾಪುರ ಗ್ರಾಮಕ್ಕೆ ಬರುತ್ತಾರೆ. ಎಲ್ಲಿಂದ ಎಲ್ಲಿಗೆ ಬಂದ್ರಮ್ಮ? ಪುರಾಣ ಎಲ್ಲ ತಾವೆಲ್ಲ ಕೇಳ್ಕೊತ ಬಂದಿರಿ. ಇಲ್ಲಿ ಚರಿತ್ರಾ ನಾಯಕರ ಊರು ಯಾವ್ದ್ರಿ ಹೇಳಿ ಬಿಟ್ಟು ಬಿಡ್ತೀನಿ. ಪರಮಪೂಜ್ಯರ ಆಶೀರ್ವಚನದ ನುಡಿ ಸಂದೇಶಗಳು ನಾವೆಲ್ಲ ಕೇಳೋಣ. ಪುರಾಣ ಕೇಳಿರಿ. ಇಲ್ಲಿ ಸಂತ ಮಹಾತ್ಮರು ಒಂದು ಊರೊಳಗ ಉಳ್ಕೊಂಡಿಲ್ಲ. ಉಳ್ಕೊಂಡಾರೇನ್ರಿ? ನಾವೆಲ್ಲ ಆಸ್ತಿ ಉಳ್ಕೊಂಡಿವಿ. ನಾವೆಲ್ಲ ಜೀವನ ಹೆಂಗಂದ್ರೆ ಆಸ್ತಿಗಾಗಿ ಪರದಾಡ್ತಾ ಇದ್ವಿ. ನಮ್ಮೆಲ್ಲ ಸಂಸಾರದ ಇದ್ದುಕೊಂಡು ಇವರೆಲ್ಲ ಉಳ್ಕೊಂಡಿಲ್ಲ. ಎಲ್ಲಿರಿ? ಮಾನವಿ ತಾಲೂಕಿನ ಯಾವ ಊರ್ರಮ್ಮ ಹೇಳ್ರಿ? ಪುರಾಣ ಕೇಳಿರಿ, ಪುರಾಣಕ್ಕೆ ಬಂದಿರಿ, ಎಲ್ಲ ಹೊಸಬ್ರಿ ನೀವು. ಮಾನವಿ ತಾಲೂಕಿನ ಗಣದಿನ್ನಿ ಗ್ರಾಮ ಹುಟ್ಟೂರು. ಇಲ್ಲಿ ಅಮ್ಮಕ್ಕ ಅನ್ನುವಂತ ಹೆಣ್ಮಗಳ ಊರು ಯಾವ್ದ್ರಿ? ಯಾವ ಊರ್ರಿ? ಪುರಾಣ ಕೇಳಿರಿ? ಇಲ್ಲ ಕೇಳಿರಿ? ಕೇಳಿಲ್ಲ. ಪುರಾಣ ಯಾರಿಗೆ ಕೇಳಿಲ್ಲ ಅದಕ್ಕೆ ಹೇಳ್ತೀನಿ. ಅಮ್ಮಕ್ಕನ ಊರು ಯಾವ್ದ್ರಿ? ಕಾತ್ರಿಕಿ ಅನ್ನುವಂತ ಗ್ರಾಮ. ಅಮ್ಮಕ್ಕ ಕರೆಸಿಕೊಳ್ಳುವುದಕ್ಕೆ ಕಾರಣ ಇತ್ತು. ಏನ್ ಕಾರಣ ಇತ್ತು? ಮಗ ಮನೆ ಬಿಟ್ಟು ಹೋಗಿರುವ ಮಗನನ್ನ 9 ದಿನಗಳ ಪರ್ಯಂತರವಾಗಿ ಉಪವಾಸವನ್ನ ಮಾಡಿ ಮಗನನ್ನ ಬರುವಂತೆ ಮಾಡಿದ್ರು. ಯಾರು? ಇಲ್ಲ, ಅಯ್ಯಪ್ಪನ ತಂದೆ ಪವಾಡ ಪುರುಷ. ಅಯ್ಯಪ್ಪನ ತಂದೆಯವರು ಚೆನ್ನೈನವರು ಈ ಒಂದು ಪವಾಡವನ್ನ ಮಾಡಿರ್ತಕ್ಕಂಥದ್ದು. ಅವರನ್ನ ಅಮ್ಮಕ್ಕ ಕಾತ್ರಿಕಿ ಗ್ರಾಮಕ್ಕೆ ಕರೆಸ್ಕೊಂಡಳು. ಯಾವಾಗ ಕಾತ್ರಿಕಿಯೊಳಗೆ ಉಳಿದುಕೊಂಡ್ರು, ಪಂಚಾಳದವರಾಗಿರುವಂತ ಅವರ ಆಸ್ತಿ ಯಾವ ಊರಾಗಿತ್ತು? ಯಾವ ಊರೊಳಗಿದ್ರಮ್ಮ? ಪುರಾಣಕ್ಕೆ ನೀವು ಯಾರೂ ಬಂದಿಲ್ಲ, ಸುಮ್ ನನ್ನ ಪಾಡಿ ಪುರಾಣ ಹೇಳಿದ್ವಿ. ನದಿ ಚಾಗಿ ಅನ್ನುವಂಥ ಗ್ರಾಮ ಬರೋಬರಿ ಅದ. ನದಿ ಚಾಗಿ ಅನ್ನುವಂಥ ಗ್ರಾಮ. ನದಿ ಚಾಗಿ ಅನ್ನುವಂಥ ಗ್ರಾಮದೊಳಗ ಅಣ್ಣ ತಮ್ಮರಿಗೆ ವ್ಯಾಜ್ಯ ಆಯ್ತು. ಯಾವಾಗ ವ್ಯಾಜ್ಯ ಆಯ್ತು? ಅಯ್ಯಪ್ಪ ತಾತಲಿಗೆ ಬಂದ್ರಿ? ಪುರಾಣಕ್ಕೆ ಬಂದಿರಿಲ್ರಿ? ಮಾತಾಡ್ತೀರಿ ನೀವೆಲ್ಲ? ಬಂದಿಲ್ಲ. ಅಣ್ಣ ತಮ್ಮರ ವ್ಯಾಜ್ಯ ಆದಾಗ ನಾವು ನೀವು ಆಸ್ತಿಗಾಗಿ ಪರದಾಟವನ್ನ ಮಾಡ್ತೀವಿ. ಎಲ್ಲಾ ಪುಸ್ತಕಗಳನ್ನ ಗ್ರಂಥಗಳನ್ನ ತೆಗೆದುಕೊಂಡು ಎದ್ದಲ ದೊಡ್ಡಿ ಗ್ರಾಮಕ್ಕೆ ಬಂದ. ಆದ್ರೆ ಆಸ್ತಿಗಾಗಿ ಬಂದಾರಂತ ನಾವು ತಿಳ್ಕೊಂಡೀವಿ. ಆಸ್ತಿಗಾಗಿ ಬಂದಿರತಕ್ಕಂಥವರು ಅಯ್ಯಪ್ಪ ತಾತನವರಲ್ಲ. ಅಲ್ಲಿ ಬದುಕನ್ನ ಉಳಿದುಕೊಳ್ಳುವುದಕ್ಕಾಗಿ ಬಂದಿರತಕ್ಕಂಥವ್ರು ಅಯ್ಯಪ್ಪ ತಾತನವರು. ಹೆತ್ತಲ ದೊಡ್ಡಿಯೊಳಗೆ ಬದುಕನ್ನ ಮಾಡಿದ ಬಳಿಕ ಮುಂದೆ ಸಂಸಾರವನ್ನ ತೊರೆದು ತಿಮ್ಮಾಪುರ ಎನ್ನುವಂತ ಗ್ರಾಮಕ್ಕೆ ಬರುತ್ತಾರೆ. ಆ ತಿಮ್ಮಾಪುರ ಗ್ರಾಮದೊಳಗ ಮುದ್ದಯ್ಯ ಗುಂಡಯ್ಯ ಅಂತಕ್ಕಂಥವರು ಇಲ್ಲಿ ಪ್ರಸಾದವನ್ನ ಕೊಡುತ್ತಾರೆ. ಅಮರಯ್ಯ ತಾತ ಸ್ವತಃ ತಾನೇ ಊರಿಗೆ ಕರೆಸಿಕೊಂಡಾನ. ಮುಂದ ಅಯ್ಯಪ್ಪ ತಾತನವರನ್ನ ಮುಗಿಸಬೇಕಂತ ವಿಚಾರ ಮಾಡುತ್ತಾನೆ. ಎದಕ್ಕಾಗಿ ವಿಚಾರ ಮಾಡ್ತಾನ, ಎದಕ್ಕಾಗಿ ವಿಚಾರ ಮಾಡೋದಿಲ್ಲ ಅನ್ನುವಂಥ ಸಂದೇಶವನ್ನ ನಾಳೆ ದಿನ ನಾವೆಲ್ಲ ಕೇಳೋಣ. ಆದರೆ ನಾಳೆ ದಿನ ಇಲ್ಲಿ ಅಯ್ಯಪ್ಪ ತಾತನವರು ಲಿಂಗದೊಳಗಾಗುವಂತ ಸಂದರ್ಭ. ಇಲ್ಲಿ ತಾಯಂದ್ರು ಬರ್ಬೇಕಾದ್ರೆ ಏನ್ ತೆಗೆದುಕೊಂಡು ಬರ್ಬೇಕ್ರಿ? ತುಪ್ಪದ ಬತ್ತಿಗಳನ್ನು ಒಂದು 5 ತೆಗೆದುಕೊಂಡು ಬರ್ಬೇಕು. ಆಕಳ ತುಪ್ಪ ಮತ್ತೆ ಎಮ್ಮಿ ತುಪ್ಪ ಹಾಕೊಂಬಂದಿರಿ. ಎಮ್ಮಿ ತುಪ್ಪ ನಿಮ್ಗೆ ಆಕಳ ತುಪ್ಪ ಸಿಗ್ಲಿಲ್ಲ ಅಂದ್ರೆ ನಂದಿನ ಪ್ಯಾಕೆಟ್ ಸಿಗ್ತದೆ. ತಮ್ಮ 5 ಬತ್ತಿಗಳನ್ನ ಮನೆಯೊಳಗ ನೆನೆಸಿಕೊಂಡು ಲಿಂಬೆಣ್ಣೆಯೊಳಗ ಇದು ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಾಕೊಂಡು ಉರುಳಲಾರದಂತೆ ಪೇಟಿನೊಳಗೆ ಅಕ್ಕಿ ಹಾಕೊಂಡು ತಮ್ಮ ಕ್ಯಾಂಡಲ್ ತಮ್ಮ ಮ್ಯಾಚ್ ನಾವ್ಯಾರು ಕೊಡಂಗಿಲ್ಲ.